ಪೊಲೀಸರು ಬಲೆ ಬೀಸಿದ್ದಾರಂತೆ. ಹೌದು, ಬಂಗುಡೆ ಸಿಗುತ್ತೆ ನಿಮಗೀಗ ಬಲೆ ಬೀಸಿದ್ರು. ಅಲ್ಲಿ CM ಅದೇ ಜಿಲ್ಲೆಯಲ್ಲಿದ್ದಾರೆ. ಕಳ್ಳರಿಗೆ ಯಾವ ಪೊಲೀಸರ ಭಯ ಇಲ್ಲ. ಈಗ ಬಲೆ ಬೀಸಿದ್ದಾರಂತೆ. ಬಲೆ ಸಮುದ್ರದಲ್ಲಿ ಬೀಸಿ 4 ಮೀನು ಸಿಗ್ಬೋದು. ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ರೀ, ಸರ್ಕಾರಗಳನ್ನು ಕೇರೆ ಮಾಡ್ತಾ ಇಲ್ಲ ಜನ. ಇದು ನೋಡಿ ನೀವು ಎಲ್ಲಿ ತನಕ ಹೋಗುತ್ತೆ ಅಂತ ಭಯನೇ ಇಲ್ಲ ಯಾರು ಕೂಡ. ನಿಮ್ಮ ಕೈಯಲ್ಲಿರೋ ಪಿಸ್ತೂಲು, ನಿಮ್ಮ ಕೈಯಲ್ಲಿರುವ ಬೇರೆ ಬೇರೆ ವೆಪನ್ಸು, ಅದನ್ನು ತೂಕಕ್ಕೆ ಹಾಕಿ ಹೋಗಿ, ಅದನ್ನು ತೂಕಕ್ಕೆ ಹಾಕ್ಬಿಟ್ಟು ಓಟಿ 1 ಕ್ವಾರ್ಟ್ರು ಹಾಫ್ ಕುಡೀರಿ. ಏನು ರೀ ಶೇಮ್ ಇದು. ಆಮೇಲೆ ಬಿಹಾರ್ಗೆ ಹೋಲಿಸೋದಂತೆ. ಬಿಹಾರ ಎಷ್ಟು ಇಂಪ್ರೂವ್ ಆಗಿದೆ ನೋಡ್ರಿ ಹೋಗಿ. ರಾಜಕೀಯಗಳೇನೇ ಇರಲಿ, ನಿತೀಶ್ ಕುಮಾರ್ ಬಂದ ನಂತರ ಬಿಹಾರ ಅಂತೂ ಖಂಡಿತವಾಗ್ಲೂ ಬದಲಾವಣೆ ಆಗಿದೆ. ಇವರು ಬಿಹಾರ್ಗೆ ಹೋಲಿಸ್ಕೊಂಡ್ಬಿಡೋದು. ನೀವು ಬಿಹಾರ ಮಾಡಿದ್ರಿ, ಬಿಹಾರ ಕರೆಕ್ಟ್ ಆಗಿದೆ. ಅಂದಿನ ಬಿಹಾರನ್ನು ಕರ್ನಾಟಕವನ್ನು ನೀವು ಮಾಡ್ತಾ ಇದ್ದೀರಿ. CM ಮಂಗಳೂರಲ್ಲಿದ್ದಾರೆ, ಅಲ್ಲಿ 12 ಕೋಟಿ ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲಿ ಬೀದರಲ್ಲಿ 93 ಲಕ್ಷ ದುಡ್ಡನ್ನು ಹಾಗೆ ಎತ್ಕೊಂಡು ಹೋಗ್ತಾರೆ. ಕೇಳಿದವನಿಗೆ ಢುಮ್ ಅಂತ ಹೊಡಿತಾರೆ. ಹೈದ್ರಾಬಾದಲ್ಲಿ ಯಾರೋ ಪಾಪ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಅಂಗಡಿಯಲ್ಲಿ ಕೂತು ಪಾಪ ಏನಪ್ಪ ಬ್ಯಾಗ್ ತೋರಿಸಿದ್ರೆ ಅವನಿಗೆ ಹೊಡಿತಾರೆ. ಹೇಳ್ತಾ ಇದ್ದೀವಿ ಆ ಗಾಂಜಾ ಎಲ್ಲ ನಿಲ್ಲಿಸ್ರಪ್ಪ ಅಂಥೇಳಿ. ಸಾಲಾಗಿ ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಹೇರೋಣ ನಾವು. ಯಾಕೆ ಬೇಕು ನೀವು? ಬನ್ನಿ, ನಮ್ಮ ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಯಾವತ್ತಾದರೂ ಅದು ಮಂಗಳೂರು ಭಾಗದಲ್ಲಿ 12 ಕೋಟಿಯ ದರೋಡೆ ಕೇಳಿದ್ದಿದೆಯಾ? 12 ಕೋಟಿ ದರೋಡೆ ಅಂತ. ಅದು ಕೂಡ ಉಳ್ಳಾಲದಲ್ಲಿ, ಅದು ಕೂಡ ಸಹಕಾರಿ ಬ್ಯಾಂಕ್ನಿಂದ, ಅದು ಕೂಡ ಹಗಲೇ, ಅದು ಕೂಡ ಕಾರಲ್ಲಿ, ಅದು ಕೂಡ CCTV. ದಿನೇಶ್, ಏನು ಹೇಳ್ತಾರೆ ಅದಕ್ಕೆ ಮಂಗಳೂರು? ಹೌದು, ಇಷ್ಟು ದೊಡ್ಡ ದರೋಡೆ ಆಗಿರುವಂಥದ್ದು ಇದೇ ಮೊದಲ ಬಾರಿ ಅಂತ ಹೇಳ್ಬೋದು. ಅಂದರೆ ಸಹಕಾರಿ ಬ್ಯಾಂಕ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ದರೋಡೆ ಅಂದರೆ ಏನು ಕಳ್ಳರೇನಿದ್ದಾರೆ ಅವರು ವೆಲ್ ಪ್ಲ್ಯಾಂಡ್ ಆಗಿ ಬಂದರು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಸ್ಥಳೀಯರು ಹಾಕ್ತಾ ಇರುವಂಥದ್ದು. ಅಂದರೆ ಇದೇ ಬ್ಯಾಂಕಿನಲ್ಲಿ ಈ ಹಿಂದೆ ಕೂಡ ಒಂದು ದರೋಡೆ ನಡೆದಿತ್ತು. ಆ ಬಳಿಕ ಇದು ಈಗ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿರುವಂಥದ್ದು. ಇಲ್ಲಿ ಇದು ಮೊದಲ ಬಾರಿಗೆ ಈ ಕಟ್ಟಡದಲ್ಲಿ ಬ್ಯಾಂಕ್ನಲ್ಲಿ ದರೋಡೆ ಆಗಿರುವಂಥದ್ದು. ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಏನು ಇವತ್ತೇ ಈ ಒಂದು ದರೋಡೆ ನಡಿಬೇಕಾದ್ರೆ ಒಂದಷ್ಟು ಗೊತ್ತಿದ್ದವರೇ ಆಗಿರ್ಬೋದು ಮತ್ತು ಒಂದಷ್ಟು ಮಾಹಿತಿಗಳು ಕೂಡ ಸೋರಿಕೆ ಆಗಿರ್ಬೋದು ಅನ್ನುವಂಥ ಅನುಮಾನವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸುತ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಾದ್ರೆ ಈ ಒಂದು ರಸ್ತೆ ಏನಿದೆ ಇದು ಹೆಚ್ಚಿನ ಅಂಗಡಿ ಮುಂಗಟ್ಟು ಜನಜಂಗುಳಿ ಇರುವಂಥ ರಸ್ತೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಅಂದರೆ ಇಲ್ಲಿ ಹೆಚ್ಚಿನ ಅಂಗಡಿ ಮುಂಗಟ್ಟುಗಳಿರುವಂಥದ್ದು ಮುಸ್ಲಿಂ ಸಮುದಾಯದವರು. ಇವತ್ತೆಲ್ಲರೂ ಕೂಡ ಮಧ್ಯಾಹ್ನದ ವೇಳೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಮಸೀದಿಗೆ ಹೋಗಿದ್ರು. ಹಾಗಾಗಿ ಕಳ್ಳರಿಗೆ ಮೊದಲೇ ಗೊತ್ತಿತ್ತು, ಅಂದರೆ ಈ ಏರಿಯಾದಲ್ಲಿ ಶುಕ್ರವಾರದ ಹೊತ್ತು ಯಾರೂ ಇರೋದಿಲ್ಲ, ಎಲ್ಲರೂ ಕೂಡ ಮಸೀದಿಗೆ ಹೋಗುತ್ತಾರೆ ಅನ್ನುವಂಥ ಒಂದು ಬಲವಾದಂಥ ಒಂದು ಅವರಿಗೆ ಗೊತ್ತಿತ್ತು. ಮತ್ತು ಮತ್ತೊಂದು ಪ್ರಮುಖವಾದ ಅಂಶವನ್ನು ಇಲ್ಲಿ ಗಮನಿಸಬೇಕೆಂದರೆ 12 ಕೋಟಿವರೆಗೂ ಇಲ್ಲಿ ಏನೋ ಚಿನ್ನಾಭರಣಗಳಿದೆ, ದುಡ್ಡು ಏನೋ ಹಣ ಇದೆ, ಎಲ್ಲವೂ ಕೂಡ ಇದ್ದರೂ ಕೂಡ ಇಲ್ಲಿ ಒಂದು ಹೇಳುವಂಥ ಸೆಕ್ಯೂರಿಟಿ ಇರಲಿಲ್ಲ. ಈಗಾಗಲೇ ಬ್ಯಾಂಕ್ನ ಒಬ್ಬರು ಪ್ರತಿನಿಧಿಯೊಬ್ಬರು ಮಾತಾಡಿದ್ರು. ಅವ್ರು ಹೇಳುವ ಪ್ರಕಾರ ಏನು ಹಗಲಲ್ಲಿ ಯಾವುದೇ ರೀತಿಯಂತ ಸೆಕ್ಯೂರಿಟಿ ಇರೋದಿಲ್ಲ. ದಿನೇಶ್, 6 ಕೋಟಿ ಚಿನ್ನ ಬಿಟ್ಟೋಗಿದ್ರೆ ಅದೇನದು? 12 ಕೋಟಿದಿತ್ತು, 6 ಕೋಟಿದು ಬಿಟ್ಟೋಗಿದ್ರು ಅಂತ ಬಂತಲ್ಲ, ಅದೇನು? ಹೌದು, ಅಂದರೆ ಇವತ್ತು ದರೋಡೆಯ ಸಂದರ್ಭದಲ್ಲಿ ಹೆಚ್ಚಿನ ಅಂದರೆ ಎದುರು ಇರುವಂಥ ಲಾಕರ್ನ ಕೀಯನ್ನು ಪಡೆದುಕೊಂಡು, ಅಂದರೆ ಸಿಬ್ಬಂದಿಗೆ ಪಿಸ್ತೂಲ್ ತೋರಿಸಿ ಆ ಲಾಕರ್ಗಳ ಕೀಯನ್ನು ಪಡೆದುಕೊಳ್ತಾರೆ. ಅಲ್ಲಿ ಮೇಲ್ನೋಟಿಗೆ ಅಂದರೆ ಮೇಲ್ಮೇಲೆ ಇದ್ದಂಥ ಚಿನ್ನಾಭರಣಗಳು ಎಲ್ಲವನ್ನು ಕೂಡ ಅವರು ತಂದಂಥ ಗೋಣಿ ಚೀಲಕ್ಕೆ ತುಂಬಿಸ್ತಾರೆ. ಸುಮಾರು 12 ಕೋಟಿ ಮೊತ್ತದ ಚಿನ್ನಾಭರಣಗಳನ್ನು ಗೋಣಿಯಲ್ಲಿ ತುಂಬಿಸ್ತಾರೆ. ಆದರೆ ಕೆಳ ಲಾಕರ್ನಲ್ಲಿದ್ದಂಥ ಸುಮಾರು 12 kg ಬಂಗಾರ, ಏನೋ ಮೌಲ್ಯದಲ್ಲಿ ಹೇಳೋದಾದರೆ ಸುಮಾರು 6 ಕೋಟಿಯ ಏನು ಬಂಗಾರ ಏನಿದೆ ಅದು ಅವರಿಗೆ ಕಳ್ಳರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಪ್ರಕಾರ ಓಕೆ, ಈಗ ನಾನು ಇದನ್ನು ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ರಾಬರಿ ಆಗಿದೆ. ಆದರೆ ಮಂಗಳೂರಿನವರು ಭಾಳ ಬುದ್ಧಿವಂತರು ಅಂತ ಹೇಳ್ತಾರಲ್ಲ, ಒಂದು ಹೇಳಬಲ್ಲೆ ನಾನು. ಆ ಬೀದರ್ದೊಂದು ವಿಡಿಯೋ ಹಾಕ್ರಪ್ಪ. ಅಲ್ಲಿ 93 ಲಕ್ಷ ತಗೊಂಡೋಗೋದಕ್ಕೆ ಪಾಪ ಬೈಕಲ್ಲಿ ಬಂದಿದ್ದಾರೆ. ಬಟ್ ಇವರು ಬುದ್ಧಿವಂತರು ನೋಡಿ, ಕಾರಲ್ಲಿ ಬಂದಿದ್ದಾರೆ.
ಅವ್ರ ಬೈಕಲ್ಲಿ ಅವ್ರು ತಗೊಂಡೋಗ್ಲಿಕ್ಕೆ ಆಗಲಿಲ್ಲ, ಎರಡು ಸೀನ್ ಹಾಕಿ ಅವರಿಗೆ ಬೈಕಲ್ಲಿ ಆಗಿಲ್ಲ 93 ಲಕ್ಷ ತಗೊಂಡೋಗ್ಲಿಕ್ಕೆ. ಸೊ ಮಂಗಳೂರಿಗರನ್ನ ಬುದ್ಧಿವಂತರು ಇದನ್ನು ಇನ್ನೇನು ವ್ಯಾಖ್ಯಾನ ಮಾಡಲಿ ನಾನು. ಕಾರಲ್ಲಿ ತೊಗೊಂಬಂದರೆ ಏನು ಪ್ರಾಬ್ಲಮ್ ಅಲ್ಲಿ ತಗೊಂಡೋಗಿದ್ದಾರೆ. ಇದು ಕುಡ್ಲ ಬ್ರೋ. ಪೊಲೀಸರು ಬಲೆ ಬೀಸಿದ್ದಾರಂತೆ. ಹೌದು, ಬಂಗುಡೆ ಸಿಗುತ್ತೆ ನಿಮಗೀಗ ಬಲೆ ಬೀಸಿದ್ರು. ಅಲ್ಲಿ CM ಅದೇ ಜಿಲ್ಲೆಯಲ್ಲಿದ್ದಾರೆ. ಕಳ್ಳರಿಗೆ ಯಾವ ಪೊಲೀಸರ ಭಯ ಇಲ್ಲ. ಈಗ ಬಲೆ ಬೀಸಿದ್ದಾರಂತೆ. ಬಲೆ ಸಮುದ್ರದಲ್ಲಿ ಬೀಸಿ 4 ಮೀನು ಸಿಗ್ಬೋದು. ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ರೀ, ಸರ್ಕಾರಗಳನ್ನು ಕೇರೆ ಮಾಡ್ತಾ ಇಲ್ಲ ಜನ. ಇದು ನೋಡಿ ನೀವು ಎಲ್ಲಿ ತನಕ ಹೋಗುತ್ತೆ ಅಂತ ಭಯನೇ ಇಲ್ಲ ಯಾರು ಕೂಡ. ನಿಮ್ಮ ಕೈಯಲ್ಲಿರೋ ಪಿಸ್ತೂಲು, ನಿಮ್ಮ ಕೈಯಲ್ಲಿರುವ ಬೇರೆ ಬೇರೆ ವೆಪನ್ಸು, ಅದನ್ನು ತೂಕಕ್ಕೆ ಹಾಕಿ ಹೋಗಿ, ಅದನ್ನು ತೂಕಕ್ಕೆ ಹಾಕ್ಬಿಟ್ಟು ಓಟಿ 1 ಕ್ವಾರ್ಟ್ರು ಹಾಫ್ ಕುಡೀರಿ. ಏನ್ರಿ ಶೇಮ್ ಇದು. ಆಮೇಲೆ ಬಿಹಾರ್ಗೆ ಹೋಲಿಸೋದಂತೆ. ಬಿಹಾರ ಎಷ್ಟು ಇಂಪ್ರೂವ್ ಆಗಿದೆ ನೋಡ್ರಿ ಹೋಗಿ. ರಾಜಕೀಯಗಳೇನೇ ಇರಲಿ, ನಿತೀಶ್ ಕುಮಾರ್ ಬಂದ ನಂತರ ಬಿಹಾರ ಅಂತೂ ಖಂಡಿತವಾಗ್ಲೂ ಬದಲಾವಣೆ ಆಗಿದೆ. ಇವರು ಬಿಹಾರ್ಗೆ ಹೋಲಿಸ್ಕೊಂಡ್ಬಿಡೋದು. ನೀವು ಬಿಹಾರ ಮಾಡಿದ್ರಿ, ಬಿಹಾರ ಕರೆಕ್ಟ್ ಆಗಿದೆ. ಅಂದಿನ ಬಿಹಾರನ್ನು ಕರ್ನಾಟಕವನ್ನು ನೀವು ಮಾಡ್ತಾ ಇದ್ದೀರಿ. CM ಮಂಗಳೂರಲ್ಲಿದ್ದಾರೆ, ಅಲ್ಲಿ 12 ಕೋಟಿ ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲಿ ಬೀದರಲ್ಲಿ 93 ಲಕ್ಷ ದುಡ್ಡನ್ನು ಹಾಗೆ ಎತ್ಕೊಂಡು ಹೋಗ್ತಾರೆ. ಕೇಳಿದವನಿಗೆ ಢುಮ್ ಅಂತ ಹೊಡಿತಾರೆ. ಹೈದ್ರಾಬಾದಲ್ಲಿ ಯಾರೋ ಪಾಪ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಅಂಗಡಿಯಲ್ಲಿ ಕೂತು ಪಾಪ ಏನಪ್ಪ ಬ್ಯಾಗ್ ತೋರಿಸಿದ್ರೆ ಅವನಿಗೆ ಹೊಡಿತಾರೆ. ಹೇಳ್ತಾ ಇದ್ದೀವಿ ಆ ಗಾಂಜಾ ಎಲ್ಲ ನಿಲ್ಲಿಸ್ರಪ್ಪ ಅಂಥೇಳಿ. ಸಾಲಾಗಿ ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಹೇರೋಣ ನಾವು. ಯಾಕೆ ಬೇಕು ನೀವು? ಬನ್ನಿ, ನಮ್ಮ ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿನೇಶ್, ಯಾವತ್ತಾದರೂ ಅದು ಮಂಗಳೂರು ಭಾಗದಲ್ಲಿ 12 ಕೋಟಿಯ ದರೋಡೆ ಕೇಳಿದ್ದಿದೆಯಾ? 12 ಕೋಟಿ ದರೋಡೆ ಅಂತ. ಅದು ಕೂಡ ಉಳ್ಳಾಲದಲ್ಲಿ, ಅದು ಕೂಡ ಸಹಕಾರಿ ಬ್ಯಾಂಕ್ನಿಂದ, ಅದು ಕೂಡ ಹಗಲೇ, ಅದು ಕೂಡ ಕಾರಲ್ಲಿ, ಅದು ಕೂಡ CCTV. ದಿನೇಶ್, ಏನು ಹೇಳ್ತಾರೆ ಅದಕ್ಕೆ ಮಂಗಳೂರು? ಹೌದು, ಇಷ್ಟು ದೊಡ್ಡ ದರೋಡೆ ಆಗಿರುವಂಥದ್ದು ಇದೇ ಮೊದಲ ಬಾರಿ ಅಂತ ಹೇಳ್ಬೋದು. ಅಂದರೆ ಸಹಕಾರಿ ಬ್ಯಾಂಕ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ದರೋಡೆ ಅಂದರೆ ಏನು ಕಳ್ಳರೇನಿದ್ದಾರೆ ಅವರು ವೆಲ್ ಪ್ಲ್ಯಾಂಡ್ ಆಗಿ ಬಂದರು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಸ್ಥಳೀಯರು ಹಾಕ್ತಾ ಇರುವಂಥದ್ದು. ಅಂದರೆ ಇದೇ ಬ್ಯಾಂಕಿನಲ್ಲಿ ಈ ಹಿಂದೆ ಕೂಡ ಒಂದು ದರೋಡೆ ನಡೆದಿತ್ತು. ಆ ಬಳಿಕ ಇದು ಈಗ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿರುವಂಥದ್ದು. ಇಲ್ಲಿ ಇದು ಮೊದಲ ಬಾರಿಗೆ ಈ ಕಟ್ಟಡದಲ್ಲಿ ಬ್ಯಾಂಕ್ನಲ್ಲಿ ದರೋಡೆ ಆಗಿರುವಂಥದ್ದು. ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಏನು ಇವತ್ತೇ ಈ ಒಂದು ದರೋಡೆ ನಡಿಬೇಕಾದ್ರೆ ಒಂದಷ್ಟು ಗೊತ್ತಿದ್ದವರೇ ಆಗಿರ್ಬೋದು ಮತ್ತು ಒಂದಷ್ಟು ಮಾಹಿತಿಗಳು ಕೂಡ ಸೋರಿಕೆ ಆಗಿರ್ಬೋದು ಅನ್ನುವಂಥ ಅನುಮಾನವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸುತ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಾದ್ರೆ ಈ ಒಂದು ರಸ್ತೆ ಏನಿದೆ ಇದು ಹೆಚ್ಚಿನ ಅಂಗಡಿ ಮುಂಗಟ್ಟು